ನಮ್ಮ ಸದನದ ಗೌರವಾನ್ವಿತ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಮೇಲೆ ಒಂದು FIR ಅನ್ನು ದರ್ಜೆ ಮಾಡಲಾಗಿದೆ. ಏನು ವಿಷಯ? ಅವ್ರು ಯಾವುದಕ್ಕೂ ಪ್ರಚೋದನೆ ಕೊಟ್ಟರು ಅಂತೇಳಿ ಯಾವುದೇ ರೀತಿಯ ಹಿಂದೆ ಮುಂದೆ ಅದ್ರ ಬಗ್ಗೆ ವಿಚಾರಣೆ ಮಾಡದ ಒಬ್ಬ ಶಾಸಕರ ಮೇಲೆ ಈ ರೀತಿ FIR ಮಾಡ್ತಾರೆ ಅಂದ್ರೆ ಸರ್ಕಾರದ ಉದ್ದೇಶ ಏನು ದಮನ ನೀತಿ ಅನುಸರಿಸಬೇಕಂತ ನೀವು ಮಾಡಿದಿರಿ? ಪ್ರಶ್ನೆ ಕೇಳಿ. ಅಲ್ಲ, ಪ್ರಶ್ನೆ ಏನಿಲ್ಲ, ಪ್ರಶ್ನೆನೇ ಇದೆ. ನಮ್ದು ಇದೇ ದೊಡ್ಡ ವಿಷಯ. ಈಗ ವೇದವ್ಯಾಸ್ ಕಾಮತ್ ಅಂತ ಜಿಲ್ಲೆ ಶಾಸಕರ ಮೇಲೆ FIR ಏನಿಲ್ಲ. ಉತ್ತರ ಕೇಳಿ. ಅಲ್ಲ ಮನೆ ಅಧ್ಯಕ್ಷೆ, ಸರ್ ಆಯ್ತು, ಉತ್ತರ ಅಧ್ಯಕ್ಷೆ, ವೇದವ್ಯಾಸ್ ಕಾಮತ್ರು ಮೇಲೆ ಏಕಾಏಕಿ ಆದಂತ FIR ಅನ್ನ ನೆನ್ನೆ ಮಾಡಿದೆ ಅಂತೇಳಿ ನಾವು ನೋಡಿದೀವಿ. ಯಾರೋ ಒಬ್ರು ಅವ್ರ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದು, ಅದಕ್ಕೆ ಇವರು ಪ್ರಚೋದನೆ ಕೊಟ್ಟರು ಅಂತ ಅವ್ರು ಊಹೆ ಮಾಡ್ಕೊಂಡು ಹೇಳಿದ್ದಾರೆ. ಇದಕ್ಕೆ ಏಕಾಏಕಿ ಶಾಸಕರನ್ನ ವಿಚಾರಣೆಗೂ ಮಾಡದಲೆ ದಿಢೀರ್ ಅಂತ ಹೇಳಿ FIR ಮಾಡಿಬಿಟ್ರೆ ಏನ್ ಪರಿಸ್ಥಿತಿ? ಶಾಸಕರಾಗ ಹತ್ತಾರು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ, ಅದಕ್ಕೆಲ್ಲ ಗಲಾಟೆಗಳಿಗೆ ಶಾಸಕರ ಕಾರಣನಾ? ಇದ್ಯಾರೋ ವೇದವ್ಯಾಸ ಒಬ್ರು ಅಲ್ಲ, ನಾಳೆ ಇನ್ನೊಬ್ರು ಮೇಲೆ ದೂರು ಕೊಡ್ತಾರೆ, ಹಂಗಾರೆ FIR ಮಾಡ್ತೀರಾ? ಈ ಪರಿಸ್ಥಿತಿ ಆದ್ರೆ ಶಾಸಕರ ಕೆಲಸ ಮಾಡೋದು ಹೆಂಗಾಗುತ್ತೆ? ಹಂಗಾಗಿ ಏಕಾಏಕಿ ಯಾಕೆ FIR ಮಾಡಿದ್ರಿ ಅನ್ನುವಂತ ಚರ್ಚೆ ಅಷ್ಟೇ. ಅಲ್ಲ, ಈಗ ಪರಮೇಶ್ವರ್ ಸಾಹೇಬ್ರೆ ಒಂದೇ ನಿಮಿಷ. ಈಗ ನಾವು ಇಲ್ಲಿದ್ದೀರಪ್ಪ, ನಮ್ಮ ಮೇಲೆ ನಾವು ಕೇಸ್ ಹಾಕ್ಬಿಟ್ರೆ ಏನನ್ನ ಕೇಸ್ ಹಾಕ್ಬೇಕಾದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ತಾವು ಮಾಡಿದ್ದೀರ. 2ನೇ ಸರಿ ಅಲ್ಲ, ನೀವು 3ನೇ ಸರಿನಾ? ಅದಕ್ಕೆ ಸಮಸ್ಯೆಗಳಾಗ್ತಾ ಇರೋದು, ಸಮಸ್ಯೆಗಳೇ ಆಗ್ತಾ ಇರೋದಕ್ಕೆ 3ನೇ ಸರಿ ಆಗ್ಬಾರ್ದು. ಹೋಮ್ ಮಿನಿಸ್ಟರ್ ದಾರಿಯಲ್ಲಿ ಇದಾರಲ್ಲ, ದಾರಿಯಲ್ಲಿ ಬಹಳ ಜನ ಇದಾರೆ, ಅವರು ಇದಾರೆ. ಅದರಲ್ಲಿ ಇಲ್ಲಿ ಒಂದು ನನಗೆ ಅರ್ಥ ಆಗದೆ ಇರೋವಂಥದ್ದು, ಈಗ ಯಾವುದೋ ಗಲಭೆ ಆದ್ರೆ ಯಾರೋ ಗಲಭೆ ಆಗಿರ್ತಾ ಅದಕ್ಕೆ ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರೆ ಸಾಕ್ಷಿ ಏನಿದೆ? ಅದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಏನಾದ್ರೂ ಬೇಕಲ್ಲ. ಅಲ್ಲ, ರೈಟಿಂಗ್ ಅಲ್ಲೋ ಅಥವಾ ಹೇಳಿರೋ ವಾಯ್ಸೋ, ಅವ್ರು ಮಾತಾಡಿರೋ ವಿಡಿಯೋನೋ ಅಥವಾ ಫೋನ್ ಕಾಲು, ಏನಾದ್ರೂ ಒಂದು ಸಾಕ್ಷಿ ಇಟ್ಕೊಂಡು FIR ಮಾಡೋದನ್ನ ನಾನು ನೋಡಿದ್ದೀನಿ. ಏನು ಇಲ್ದಿರ FIR ಮಾಡ್ತಾರೆ ಅಂತ ಹೇಳಿದ್ರೆ ಏನು? ಯಾವ್ದು ನಾವು ಯಾವ ರಾಜ್ಯದಲ್ಲಿ ಇದ್ದೀರಿ ನಾವು? ಗೂಂಡಾ ರಾಜ್ಯನ ಇದು? ಅಂದ್ರೆ ಅಧಿವೇಶನ ನಡೀತಾ ಇದೆ, ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಈ ತರ ಅನಾಹುತಗಳಾದ್ರೆ ಶಾಸಕರಿಗೆ ಯಾರು ಬರ್ತಾರೆ ಸಪೋರ್ಟ್ ಆಗಿ? ಶೂನ್ಯ ವೇಳೆ ಸರ್ಕಾರ. ಒಂದ್ ನಿಮಿಷ, ಶಾಸಕರಿಗೆ ಏನಾರು ಹಿಂಗ್ ಕೇಸ್ ಮಾಡ್ಬೇಕಾದ್ರೆ ನಿಮ್ ಪರ್ಮಿಷನ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡೋದು, FIR ಮಾಡೋದು ಇತ್ತು. ದಯಮಾಡಿ ಅದನ್ನ ಯಾಕೆ ಮೊಟಕುಗೊಳಿಸಿದ್ರೆ? ಒಂದ್ ಸ್ವಲ್ಪ ನಮ್ ಘನತೆ ಗೌರವನ ನೀವು ಎತ್ತಿಡಿಬೇಕು. ಶಾಸಕರಿಗೆ ಗೌರವ ಉಳಿಸುವಂತ ಕೆಲಸ ಕಾನೂನಲ್ಲೂ ಕೂಡ ಆಗ್ಬೇಕು ಅಂತ ನಾನು ನಿಮ್ಮನ್ನು ವಿನಂತಿ. ಚರ್ಚೆ ಬೇಡ, ಇದು ಶೂನ್ಯ ವೇಳೆ ಚರ್ಚೆ. ಅವ್ರ ಉತ್ತರ ಕೇಳಿ ಫಸ್ಟಿಗೆ. ಅಲ್ಲಿರುವಂತಹ ಶಾಸಕರ ಮೇಲೆಲ್ಲ ನೀವು ಪಾಯಿಂಟ್ ಔಟ್ ಮಾಡಿ, ಟಾರ್ಗೆಟ್ ಮಾಡಿ ನೀವು ಕೇಸ್ ಮಾಡ್ತಾ ಇದ್ದೀರಿ. ಒಂದೇ ಮಿನಿಟ್ ಸಭಾಧ್ಯಕ್ಷರೇ, ಒಂದ್ ಸಣ್ಣ ಕೇಸ್ ಬೇರೆ ಯಾರಾದ್ರೂ ಬಂದು ಕೇಸ್ ಹಾಕ್ಲಿಕ್ಕೆ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ FIR ಹಾಕ್ಲಿಕ್ಕೆ ಆಗುದಿಲ್ಲ ರೀ, ಅದು ಇದು ಹೇಳ್ತಾರೆ. ಇದೊಬ್ಬ ಶಾಸಕರ ಮೇಲೆ ನೀವು ಒಟ್ಟು ಕರೆದು FIR ಹಾಕ್ತೀರಿ, ಗೃಹ ಸಚಿವರು ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಮಾನ್ಯ ಶಾಸಕರ ಮೇಲೆ FIR ಹಾಕಿದ್ದಾರೆ, ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿವರವಾದ ಉತ್ತರವನ್ನು ನಾಳೆ ನಾನು ತರಿಸಿಕೊಡ್ತೇನೆ. ಯಾವ ಉದ್ದೇಶಕ್ಕೆ ಆ ಸುಮ್ಮನೆ ಒಂದು FIR ಹಾಕಬೇಕು ಅಂದರೆ ತಾವು ಗೃಹ ಸಚಿವರಾಗಿದ್ರಿ, ಅದಕ್ಕೆ ತಾವೇ ಹೇಳ್ದಂಗೆ ಸಾಕ್ಷ್ಯ ಬೇಕು, ಆಧಾರ ಬೇಕು, ಮತ್ತು ಯಾವ ಕಾರಣಕ್ಕೆ FIR ಹಾಕ್ತಾರೆ ಎಲ್ಲ ಡೀಟೇಲ್ಸ್ ಬೇಕಾಗ್ತದೆ. ಸುಮ್ಮನೆ ಯಾರು FIR ಹಾಕಕ್ಕೆ ಹೋಗೋದಿಲ್ಲ, ಅದಕ್ಕೆ ಕಾರಣ ಇದ್ದೇ ಇರಬೇಕು. ಒಂದು ವೇಳೆ ಕಾರಣ ಇಲ್ಲದೇನೆ FIR ಹಾಕಿದ್ದಾರೆ ಅಂದರೆ ಆ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ ಆಗುತ್ತೆ. ಆದ್ರಿಂದ ನಾನು ನಾಳೆ ಇದಕ್ಕೆ ವಿವರವಾದ ಉತ್ತರವನ್ನು ಒದಗಿಸ್ತೇನೆ. ಅಧ್ಯಕ್ಷರೇ, ಈಗ ದೇವಸ್ಥಾನಗಳಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಕೆಲವಾರು ಜನರು ಶಾಸಕರಿಗೆ ಏನೋ ಮಾತಾಡ್ತಾರೆ. ಅವರು ಏನೋ ಶಾಸಕರವರಿಗೆ ಹೇಳ್ತಾರೆ, ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಬರುವ 1.5 ಗಂಟೆ ಆ ವೇದಿಕೆಯಲ್ಲಿ ನಾನು ಇರ್ತೀನಿ. ಆ ವೇದಿಕೆಯಲ್ಲಿ MLC ಅವರು ಕೂಡ ಆ ವೇದಿಕೆಯಲ್ಲಿ ಇರ್ತಾರೆ. ಅದರ ನಂತರ MLC ಅವರು ಬೇಗ ಹೊರಟು ಹೋಗ್ತಾರೆ. ಅದರ ನಂತರ ಅಲ್ಲಿರುವಂತ ಹುಡುಗರು ನನ್ನನ್ನ ಗೆರವು ಹಾಕ್ಲಿಕ್ಕೆ ಬರ್ತಾರೆ. ಗೆರವು ಹಾಕುವಾಗ ಎಲ್ಲರೂ ಸಮಾಧಾನ ಮಾಡಿ ಕಳಿಸ್ತಾರೆ.
ಇಲ್ಲಿ ಗಲಾಟೆಗಳು ಗೊಂದಲಗಳು ಆಗ್ಲಿಲ್ಲ. ಆದ್ರೆ ಅದಕ್ಕೆ ನಾನು ಕುಮ್ಮಕ್ಕು ಕೊಟ್ಟಿದ್ದೇನೆ, ನಾನು ಹೊರಟಿದ್ದೇನೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅವರು ಎಫ್ಐಆರ್ ಅದೇ ಸಚಿವರೇ ನನ್ನ ಕರ್ತವ್ಯವನ್ನ ನೀವು ಹಿರಿಯ ರೀತಿ ನನ್ನ ಮಾತನ್ನ ಹೇಳ್ತೀನಿ ದಯವಿಟ್ಟು. ಕೂತ್ಕೊಳ್ಳಿ ಅವರೇ, ಸರ್ ಅವರು ಮಾತಾಡಿ ಆಯ್ತು ನಾನು ಹೇಳ್ತೇನಲ್ಲ, ಕೂತ್ಕೊಳ್ಳಿ. ಆಯ್ತು ಅವ್ರು ಹೇಳಿ ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಉತ್ತರ ನಾಳೆ ಕೊಡಿ. ನನ್ನ ದುಃಖವನ್ನ ವಿಚಾರ ಇರಲಿ, ಕನ್ಸರ್ನ್ ನನ್ನ ದುಃಖವನ್ನ ನಾನು ಈ ಸದನದಲ್ಲಿ ಅವ್ರಿಗೆ ಮಾತಾಡೋಣ ಮುಂದೆ ಹೇಳಿದೆ. ಎಕ್ಸ್ಪ್ಲನೇಷನ್ ಈಗ ಹಾಕಿದ್ದಾರೆ ಎಫ್ಐಆರ್ ಅಂತ ನಿಮಗೆ ನಾವು ಉತ್ತರನೇ ಹೇಳಿಲ್ಲ. ಸದಸ್ಯರ ಮೇಲೆ ನೀವು ಮಾತಾಡ್ರಿ, ಪಾಪ ಅವ್ರು ಕೊಡ್ಬೇಡ್ರಿ. ಅಲ್ಲ ಅವ್ರು ಹೇಳಿಲ್ಲ, ಅವ್ರು ಮಾತಾಡಿ. ಉತ್ತರ ಹೇಳಿದ್ರು ಅಂತ ತಿಳ್ಕೊಡ್ರಿ, ಅವ್ರು ತಪ್ಪಿದ್ದೆಸ್ತರು ಅಂತ ಹೇಳಿದ್ರು ಅಂತ ತಿಳ್ಕೊಡ್ರಿ. ಅವಾಗ ಅವ್ರು ಉತ್ತರ ಹೇಳಕ್ ಅಡ್ಡಿ ಇಲ್ಲ. ಈಗ ವೇದವ್ಯಾಸ ಆಯ್ತು, ಒಂದ್ ಸೆಕೆಂಡ್ ಹೇಳ್ತೀನಿ. ಒಂದ್ ಸೆಕೆಂಡ್. ಈಗ ಕಾನೂನು ಸಚಿವರು ಚರ್ಚೆ ಆಯ್ತು, ನೀವು ಚರ್ಚೆ ಮುಗೀತಾ? ಆಯ್ತು, ಕೂತ್ಕೊಳ್ಳಿ. ಆಯ್ತು, ಈಗ ಅಲ್ಲ ಒಂದ್ ಸೆಕೆಂಡ್. ಈಗ ಸರ್ಕಾರ ಕಾನೂನು ಸಚಿವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತಾವು ತಮ್ಮ ಪರವಾಗಿ ಬೇರೆಯವರೆಲ್ಲ ಜನ ಇವತ್ತು ಮಾತಾಡಿದ್ದಾರೆ. ಸರ್ಕಾರ ಅದನ್ನು ಪರಿಶೀಲಿಸಿ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾನು ಉತ್ತರ ಕೊಡುವಾಗ ಇಲ್ಲ ಏನೋ ತಪ್ಪಿದೆ ಅಂತ ಹೇಳಿ, ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ ಅಂತ. ಸರಿ ಇದೆ, ಸರಿ ಇದೆ, ನೀವು ಹೇಳಿ ಸರಿ ಇದೆ ಅಧ್ಯಕ್ಷರೇ. ಈಗ ಈ ಸಂದರ್ಭದಲ್ಲಿ ಆದಂತ ಬಗ್ಗೆ ನಾನು ಒಂದು 2 ನಿಮಿಷ ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ತರ್ತೇನೆ. ಅದರ ನಂತರ ನಾಳೆ ಅವರು ಉತ್ತರ ಕೊಡ್ಲಿ. ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಬಗ್ಗೆ ಅವರು ಹೇಳಿದಲ್ಲಿ ವ್ಯತ್ಯಾಸಗಳಿದ್ರೆ ನನಗೆ ವಾಪಸ್ ಪುನಃ ಈಗ ನಾನು ಒಂದೇ ನಿಮಿಷ ಹೇಳ್ತೇನೆ. ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರವು ಹಾಕಿದ್ರು, ಆ ಗೆರವು ಹಾಕಿದವರಿಗೆ ಗೆರವು ಹಾಕಬೇಕು ಅಂತ ಕುಮ್ಮಕ್ಕು ಕೊಟ್ಟವರು ಯಾರು, ವೇದಿಕೆಯಿಂದ ಎಳೆದೋದವರು, ಅವ್ರ ಮೇಲೆ ಎಫ್ಐಆರ್ ಹಾಕಬೇಕಿತ್ತಲ್ಲ MLC ಅವರ ಮೇಲೆ, ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ. ಎರಡನೇದು, ಅವರು ಗೆರವು ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂತ ಭಟ್ರು ಕೊಟ್ಟಂತ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದುಗಡೆ ಸೈಡ್ ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಒಂದು ಹೊಡಿತಾನೆ. ಹೊಡೆದವನು ಪೆಡ್ತಿಂದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು, ಹೊಡೆದವನು ಹೋಗಿ ವೆನ್ಲಾಕಲ್ಲಿ ಅಡ್ಮಿಟ್ ಆಗಿ ಎಫ್ಐಆರ್ ಕೊಡ್ತಾನೆ, ಶಾಸಕರು ಹೊಡೆದಿದ್ದಾರೆ ಅಂತೇಳಿ ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾನೆ. ನಾನು ಒಂದು ಕೇಳುದು, ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು, ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಹೊಡೆದಿದ್ದಾನೆ ಅಂತ ಹೇಳುವಂತ ಯುವಕ ಹೇಳ್ತಾನಲ್ಲ, ಅದ್ರ ಏನಾದ್ರೂ ಒಂದು CCTV ಫುಟೇಜ್ಗಳು ಇದೆಯಾ? ಒಂದು ಶಾಸಕ ಸಾರ್ವಜನಿಕವಾಗಿ 100-200 ಜನರು ಇರುವಾಗ ಹೊಡಿತಾನೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇದು ಹೊಡಿಯದೆ ನನ್ನ ಮೇಲೆ ಎಫ್ಐಆರ್ ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ, ಹೊಡಬೇಕಿತ್ತು ಅಂತ ಹೇಳಿ ಕಾಣುತ್ತೆ ನನಗೀಗ. ಆಯ್ತು ಸರ್ಕಾರ ಉತ್ತರ ಕೊಡ್ತಾ ಇಲ್ಲ, ನೀವು ಸಮಾಧಾನದಿರಿ, ಗಡ್ಬಿಡಿ ಮಾಡ್ಬಿಡಿ. ಈಗ ಹೇಳಿದಿರಲ್ಲ, ಈಗ ನಮ್ಗೆ ಅರ್ಥ ಆಗ್ತದೆ, ಮಾತಾಡ್ತಿದ್ದೀವಿ. 4ನೇ ಎಫ್ಐಆರ್ ಆಯ್ತು, ಹರೀಶ್ ಪುಂಜ ಅವ್ರ ಮೇಲೆ 3-4 ಆಗಿದೆ, ಭರತ್ ಶೆಟ್ಟರ್ ಮೇಲೆ ಆಗಿದೆ. ಈ ಎಫ್ಐಆರ್ ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್? ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗುವಾಗಿಲ್ಲ. ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು 50 ಜನ ಸೇರಿ ಏನೋ ಒಂದು ಮಾಡ್ತಾರೆ. ಅದ ನಂತರ ಅವರೇ ಎಫ್ಐಆರ್ ಕೊಡಿಸ್ತಾರೆ. ಏನ್ ಸರ್ ಇದ್ರ ಅರ್ಥ ಏನು? ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು, ಅಶ್ವಥ್ ನಾರಾಯಣ್ ಆಡಳಿತದ ವ್ಯವಸ್ಥೆಯಲ್ಲಿ ಈಗ ರೋದ್ಯಾಸ್ಕಮತಾರೆ ಎಲ್ಲ ರೋಗಕ್ಕೆ ಮದ್ದಿದೆ, ಈ ಟೆನ್ಷನ್ ಒಂದು ಮದ್ದಿಲ್ಲ, ನೀವು ಟೆನ್ಷನ್ ಮಾಡಬೇಡಿ. ಈಗ ನಾಳೆ ಉತ್ತರ ಕೊಡ್ತಾರೆ, ಮತ್ತೆ ನೋಡಿ ಈಗ ಏನೇನೋ ಮಾಡ್ತಾರೆ, ಖುಷಿ ಬಂದದ್ದು ಮಾಡ್ತಾರೆ. ಸಭಾಧ್ಯಕ್ಷರೇ, ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನಾಳೆ ನೀವೇ ಇದನ್ನ ಮುತುವರ್ಜಿ ತಗೊಬೇಕು. ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ. ನಿಮ್ಮ ಸಮಸ್ಯೆ ನಾನು ತಂದಾಗ್ತೀನಿ, ನಾನು ನಾಳೆ ಉತ್ತರ ಕೊಡಿ ನಮ್ಗೆ. ನೀವೇ ನಮ್ಮನ್ನ ಸರ್ಕಾರ ನಾಳೆ ಉತ್ತರ ಕೊಡಬೇಕಲ್ಲ. ಏನ್ರಿ ಇದೆಲ್ಲ? ಆಯ್ತು, ಕೇಳ್ಬೇಕು, ಧೈರ್ಯ ಕೇಳಿ ಒಂದ್ಸರಿ ಸರ್ಕಾರನ. ಏನ್ರಿ ಇದೆಲ್ಲ ಹಿಂಗ್ ನಡೀತಾ ಇದೆ, ಸದನ ನಡೀತಾ ಇದೆ, ಏನ್ರಿ ಇದೆಲ್ಲ ಅಂತ ಧೈರ್ಯ ಕೇಳಿ ಉತ್ತರ ಕೊಡ್ತಾರೆ. ಸಪೋರ್ಟ್ ಮಾಡಬೇಕು ಎಲ್ಲ ಸದಸ್ಯರಿಗೂ. ಇಲ್ಲಿ ರೂಲಿಂಗ್ ಪಾರ್ಟಿ ಚೇಂಜ್ ಆಗ್ತಾನೆ ಇರ್ತದೆ. 3.5 ವರ್ಷ ನಾವು ಆಡಳಿತ ಮಾಡಿದ್ರೆ ಸರ್, ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ವೇದವ್ಯಾಸ ಕ್ಷೇತ್ರ ಶಾಸಕ ಆ ಕ್ಷೇತ್ರದ ಮೇಲೆ ಬರ್ಬೇಕು ನೀವು. ಆ ಕ್ಷೇತ್ರದಲ್ಲಿ ಆ ಶಾಸಕಂಗೆ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು? ಕಾರ್ಯಕ್ರಮಕ್ಕೆ ಹೋಗಂಗಿಲ್ವಾಗಾರೆ ಶಾಸಕ? ಹೋಮ್ ಮಿನಿಸ್ಟರ್ ನಾಳೆ ಈಗ ಆಗಲ್ಲ ಸರ್. ಯಾರಾಗಾರೆ ನಾಳೆ ನಮ್ಮ ಮೇಲೆ ಅಫೇರ್ ಮಾಡ್ತೀರಿ ನೀವು? ಹಾಗಾದ್ರೆ ಇದಕ್ಕೆ ನಾಳೆಗೆ ಉತ್ತರ ಕೊಡ್ತಾ ಅಂತ ಹೇಳಿದ್ದಾರೆ. ಮತ್ತೆ
ಉತ್ತರ ಆಮೇಲೆ ಕೊಡೋದು ಸರ್, ಉತ್ತರ ಆಯ್ತಲ್ಲ, Okay. ಉತ್ತರ ಕೊಡೋದು ಗೊತ್ತಿದೆ. ನಾನು ಹೇಳಿದ ಈ ಪರಿಸ್ಥಿತಿ ಯಾಕೆ ಬಂತು ಅಂತ. ನಾಳೆ ನೋಡಿ ಚರ್ಚೆ ಮಾಡುವ. ಅಲ್ಲ, ಅದು ಕೈ ಎತ್ತಿದ್ದು ಅಂತ ಹೇಳಿದ್ರೆ ಈ ಮಿನಿಟ್ಗೆ ನಾನು ಸದನ ಬಿಟ್ಟು ಹೊರಗಡೆ ಹೋಗ್ತೀನಿ. ಆಯ್ತು, ಅಂತ ತಪ್ಪನ್ನ ಮಾಡದೆ FIR ನನ್ನ ಮೇಲೆ ಹಾಕಿದ್ದು ನಾನೊಂದು ಶಾಸಕ, ಬಿಜೆಪಿ ಶಾಸಕನಂತನಾ? ಆಯ್ತು. ಈಗ ನಮ್ಮ ನೋವಿಗೆ ಹಾಗಾದ್ರೆ ಏನು ಇಲ್ವಾ? ಅವಕಾಶ ಕೊಟ್ಟೇ ಇಲ್ಲ ನಾವು. ಈಗ ನೋವು ಖಾಲಿ ಮಾಡಿ, ಈಗ ದಮನಿಸ್ಲಿಕ್ಕೆ ನೋಡ್ತೀವಿ. ನೋವು ಎದ್ದನಲ್ಲಿ ಖಾಲಿ ಮಾಡಿ ಈಗ ಕಾರ್ಯದರ್ಶಿ ವರದಿ. ಅಲ್ಲ ಒಂದ್ ನಿಮಿಷ ಸರ್, ಮುಗೀತು ಕಾರ್ಯದರ್ಶಿ ವರದಿ. ಸನ್ಮಾನ್ಯ ಅವರ ನೋವು ಜಾಸ್ತಿ ಮಾಡಬೇಡಿ, ಕಡಿಮೆ ಕೂತ್ಕೋ ಈಗ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.